ಸ್ನೇಹಿತರಿಗೆ ನಮಸ್ಕಾರ ಹೇಳ್ತಾ ಇವತ್ತಿನ ಈ ಒಂದು ಸುಗಂಧ ಭರಿತವಾದ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ಹೇಳ್ದಂಗೆ ಮಾಡಿ ಸ್ನೇಹಿತರೆ, ಮಾಡ್ದಲ್ಲ ಇದ್ರೂ ನಡೀತದೆ. ಬನ್ನಿ ಶುರು ಮಾಡೇ ಬಿಡೋಣ ತಡ ಯಾತಕ್ಕೆ. ಅನನ್ಯ ಎ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇವರ ಒಂದು ಇನಿಷಿಯಲ್ ಆಗಿರುತ್ತೆ. ಇವರು ವಾಸವಾಗಿರ್ತಕ್ಕಂಥದ್ದು ಮಲ್ಲೇನ ಹಳ್ಳಿಯಲ್ಲಿ, ಒಂದು ಗ್ರಾಮ ಸ್ನೇಹಿತರೆ, ಅದೊಂದು ಹಳ್ಳಿ ಆಗಿರುತ್ತೆ. ಆ ಒಂದು ಹಳ್ಳಿಯಲ್ಲಿ ವಾಸವಾಗಿರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸಮಸ್ಯೆ ಏನಪ್ಪ ಅಂದರೆ ಏನು ಓದಿಲ್ಲ ಅಂತ ಗಂಡ ಮೈಲಿ ದೂರ ಇರ್ತಾನೆ ಯಾವಾಗಲೂ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಸುಖದ ಬಗ್ಗೆ ಹೇಳಬೇಕು ಅಂದರೆ ವಸ್ತ್ರಲ್ಲಿ ಬಿಡದೆ 2 ಗಂಟೆ ಚೆನ್ನಾಗಿ ದಿಂಗ್ತಿದ್ದ. ಆದರೆ ಇತ್ತೀಚೆಗೆ ಏನೋ ಆಗ್ಬಿಟ್ಟಿದೆ ಅವನಿಗೆ ಮುಂಗಸಿ ಥರ ಆಡ್ತಾನೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಸ್ನೇಹಿತರೆ, ಒಂದು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಆಸೆ ಇದ್ದೇ ಇರುತ್ತೆ, ಮತ್ತು ಕೊರಗೂ ಇದ್ದೇ ಇರುತ್ತೆ. ಅದೆಲ್ಲ ಏನು ಹೇಳೋಂಥ ಒಂದು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ನೋಡಿ, ಏಕೆ ಸೇರುತ್ತಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿನ ಹಂಚ್ಕೊಂಡಿದ್ದಾರೆ. ಏನಪ್ಪ ಅಂತಂದರೆ, ಮೊದಲನೇದಾಗಿ ವಿದ್ಯಾಭ್ಯಾಸ ಇಲ್ಲ ಅಂತ ಹೇಳಿ ಗಂಡ ಜೊತೆಗೆ ಸೇರ್ತಿಲ್ಲ, ಓಕೆನಾ. ಯಾವಾಗಲೂ ಸಿಡಿಮಿಡಿ ಅಂತ ಇರ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಎರಡನೇದು ಬಂದು, ಹಾಗೆ ನೀನು ಎಷ್ಟು ಓದಿರೋದು ಕೂಡ ಓದಿಸ್ತೀನಿ ಅಂತಾರೆ. ಈ ವಯಸ್ಸಲ್ಲಿ ಓದುವುದಕ್ಕೆ ಆಗುತ್ತಾ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇನ್ನು ಕಾಚ ಬಿಚ್ಚಾಕಿ ಮುಂದೆ ಕೊಟ್ಟರು ಅವರು ಏನೂ ಮಾಡಲ್ಲ, ಆಸೆ ಎಲ್ಲ ಬಿಟ್ಟು ಸನ್ಯಾಸಿ ಆಗ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಏನು ಮಾಡೋದಕ್ಕಲ್ಲ, ಕೆಲವೊಂದು ಬಾರಿ ಯಾರಿಗೇ ಆಗಲಿ ಒಂದು ಆಸೆ ಕಡಿಮೆ ಆಗೋವಂಥದ್ದು ಸಹಜನೇ, ಏನು ಮಾಡಲಿಕ್ಕಾಗಲ್ಲ ಅದೆಲ್ಲ. ನೋಡಿ, ಕೊಡುವುದರ ಬಗ್ಗೆ ಇಲ್ಲಿ ಏನಪ್ಪ ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ, ನೆಲದ ಮೇಲೆ ಮಲಗಿಕೊಂಡು ಇಷ್ಟ ಇದ್ದರೆ ಮಾಡ್ಬೋದು, ಓಕೆನಾ. ಇಲ್ಲ ಅಂತಂದರೆ ಬೇರೆ ಸಂಬಂಧ ನೋಡ್ಕೋಬೋದು, ಅದರಲ್ಲೇನಿಲ್ಲ. ಖಡಕ್ಕಾಗಿ ಹೇಳಿದ್ದಾರೆ ಸ್ನೇಹಿತರೆ, ಸ್ವಲ್ಪ ಕಾರವಾಗಿ. ಅಂಗಾತ ಮಲಗಿಕೊಂಡು ಮೇಲಿಂದ ಗೂಟ ಹಾಕಬೇಕು, ಓಕೆನಾ. ವಾರಕ್ಕೆ 2 ದಿನ ಮಾತ್ರ ತೂತಿಗೆ ರಜೆ ಇರುತ್ತದೆ, ಅವತ್ತು ಮಾತ್ರ ಊರಲ್ಲಿ ಇರ್ತೀನಿ. ವಾರಕ್ಕೆ 2 ದಿನ ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸ ಇರುತ್ತೆ, ಆ ಒಂದು ಕಾರಣಕ್ಕೋಸ್ಕರ 2 ದಿನ ಊರಲ್ಲಿ ಇವ್ರು ಇರಲ್ಲ. ಅಂದರೆ ಇವ್ರು ಊರಲ್ಲಿ ಇರ್ತಾರೆ, ಹಳ್ಳೀಲಿ, ಓಕೆನಾ. ಅಷ್ಟೇ, ಇನ್ನೇನಿಲ್ಲ. ನೋಡಿ, ಚಿಯಾ ಸೀಡ್ಸು ಹೇಗೆ ಬೆಳಿಬೇಕು ಅನ್ನೋದು ಇಲ್ಲಿ ಹೇಳಿರ್ತಕ್ಕಂಥದ್ದು. ನೋಡಿ, Sprinkle chia seeds directly on the soil surface. Lightly press or rake them in. Don't bury them deep. Just 1-2 mm below surface. Water gently and keep the soil moist until germination. Usually in 7 to 14 days ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಜಾಸ್ತಿ ಆಳವಾಗಿ ಏನು ಹೋಗಲ್ಲ. 1 to 2 mm ಬಿಲೋ ಅದನ್ನು ಗಿಡ ಇದು ಬೆಳೀತದೆ, ಓಕೆನಾ. ಚಿಯಾ ಸೀಡ್ಸು ಭಾಳ ಡಿಮ್ಯಾಂಡ್ ಇರ್ತಕ್ಕಂಥ ಒಂದು ಬೆಳೆ ಸ್ನೇಹಿತರೆ ಇದು. ಇನ್ನು ಗ್ರೋತ್ ಸ್ಟೇಜಸ್ ಯಾವ್ಯಾವ ರೀತಿ ಇರ್ತದೆ ನೋಡ್ಬೋದು ಇಲ್ಲಿ. ವೆಜಿಟೇಟಿವ್ ಗ್ರೋತ್ಸು ಮತ್ತು ರೀಚಿಂಗ್ ಅಪ್ಪು ಮತ್ತು ಫ್ಲವರಿಂಗ್ ಯಾವಾಗ ಬಿಡುತ್ತೆ ಅಂದರೆ 3-4 ಮಂತ್ಸಲ್ಲೇ ಬಿಟ್ಟುಬಿಡುತ್ತೆ. ಒಂದು ಸ್ಮಾಲ್ ಪರ್ಪಲ್ ಕಲರಲ್ಲಿ ಅಥವಾ ವೈಟ್ ಕಲರಲ್ಲಿ ಬ್ಲೂಮ್ ಆಗಿ ಬಂದುಬಿಡುತ್ತೆ, ಓಕೆನಾ. ಜಾಸ್ತಿ ಸಮಯ ಏನು ತೆಗೆದುಕೊಳ್ಳಲ್ಲ ಈ ಒಂದು ಚಿಯಾ ಸೀಡ್ಸ್ಗೆ. ಚಿಯಾ ಸೀಡ್ಸು ಅತ್ಯುತ್ತಮವಾದ ಒಂದು ಬೆಳೆ ಅಂತಲೇ ಹೇಳ್ಬೋದು, ಒಂದು ಕಾಳು, ಓಕೆನಾ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.